ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ಎಸೆತಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಶಿವಮೊಗ್ಗದಲ್ಲಿ ಜಿಲ್ಲಾ ಬಿಜೆಪಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕಾಂಗ್ರೆಸ್ ಜಿಲ್ಲಾ ಕಚೇರಿಗೆ ಮುತ್ತಿಗೆಗೆ ಪ್ರಯತ್ನವನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರ ಮೇಲೆ ನಿನ್ನೆ ನಡೆದಂತಹ ಮೊಟ್ಟೆ ಎಸೆತಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಶಿವಮೊಗ್ಗದಲ್ಲಿ ಜಿಲ್ಲಾ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದೆ. ಮೊಟ್ಟೆ ಕಲ್ಲು ಎಸೆದು ಬಿಜೆಪಿಗರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೆಟ್ರೋಲ್ ಬಾಟಲ್ಗಳನ್ನು ತಂದಿದ್ರು ಬಿಜೆಪಿಗರು. ಪೆಟ್ರೋಲ್ ಬಾಟಲ್ ಅನ್ನ ಆ ಸಂದರ್ಭದಲ್ಲಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಕಚೇರಿಯ ಅಕ್ಕಪಕ್ಕದ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಬಂದ್ ಮಾಡಿಸಿದ್ರು ಪೊಲೀಸರು. ಯಾವುದೇ ಅಹಿತಕರ ಘಟನೆ ಆಗದ ಹಾಗೆ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಪೆಟ್ರೋಲ್ ಬಾಟಲ್ ಅನ್ನ ಹಿಡ್ಕೊಂಡು ಬಂದಿದ್ರು, ಜೊತೆಗೆ ಮೊಟ್ಟೆಯನ್ನ ಹಿಡ್ಕೊಂಡು ಬಂದಿದ್ರು. ಇದು ಸೇಡಿಗೆ ಸೇಡು ಅಂತ ಹೇಳ್ತೀವಲ್ಲ, ಆ ರೀತಿಗೆ ಮುಯಿಗೆ ಮುಯಿ ಅನ್ನುವ ರೀತಿಯಾಗಿ ಆಯ್ತಾ ನಿನ್ನೆ, ಆ ರೀತಿಯಾಗಿ ಇಲ್ಲೇ ಆಯಿತು ಬೆಂಗಳೂರಲ್ಲಿ. ಸೊ ಅದಕ್ಕೆ ಪರ್ಯಾಯವಾಗಿ ಇವತ್ತು ನಾವು ಮಾಡ್ತೀವಿ ಅನ್ನುವಂತಹ ರೀತಿಯಾಗಿ ಬಿಜೆಪಿ ಕಾರ್ಯಕರ್ತರು ಇವತ್ತು ಆಕ್ರೋಶವನ್ನ ಹೊರ ಹಾಕಿರೋದು. ಮೊಟ್ಟೆ ಕಲ್ಲೆಸೆದು ಬಿಜೆಪಿಗರು ತೀವ್ರ ಆಕ್ರೋಶವನ್ನ ತಮ್ಮ ಹೊರ ಹಾಕಿದ್ದಾರೆ. ಆಕ್ರೋಶವನ್ನ ಪೆಟ್ರೋಲ್ ಬಾಟಲ್ಗಳನ್ನು ಬಿಜೆಪಿಗರು ತಂದಿದ್ರು. ಪೆಟ್ರೋಲ್ ಬಾಟಲ್ ಅನ್ನ ಸಂದರ್ಭದಲ್ಲಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಕಚೇರಿ ಅಕ್ಕಪಕ್ಕದ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಪೊಲೀಸರು ಅಲ್ಲಿ ಬಂದ್ ಮಾಡಿಸಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಆದರೆ ಬಿಜೆಪಿಯ ಕಾರ್ಯಕರ್ತರು ಮಾಡಿರುವಂತಹ ಈ ಒಂದು ವಿಚಾರ ನೋಡಿ, ಅವರು ಕೂಡ ಅಷ್ಟೇ ಮೊಟ್ಟೆ ಕಲ್ಲನ್ನ ಎಸೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಏನೇ ಆಗಲಿ ನಿನ್ನೆ ಏನು ಮಾಡಿದ್ರು ಕಾಂಗ್ರೆಸ್ ಕಾರ್ಯಕರ್ತರದಲ್ಲಿ ಕೂಡ ಪುಣ್ಯೇಶ ಅನ್ನುವಂಥದ್ದು, ಆತನನ್ನ ಈಗ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗ್ತದೆ. ಸೇರಿದಂತೆ 9 ಮಂದಿಯನ್ನು ಬಂಧಿಸಿ ವಿಚಾರಣೆ ಮಾಡಲಾಗ್ತದೆ. ಆದ್ರೆ ಇವರು ಕೂಡ ಸೇಮ್ ದಾರಿಯನ್ನೇ ಇಲ್ಲಿ ತುಳಿದಿರುವಂಥದ್ದು. ಮೊಟ್ಟೆ ಎಸೆದು ಕಲ್ಲನ್ನ ತೂರಾಟ ಮಾಡಿ ಅಲ್ಲಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿರುವ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಪೆಟ್ರೋಲ್ ಬಾಟಲ್ಗಳನ್ನ ಕೂಡ ತಂದಿದ್ರು. ಮತ್ತೊಂದು ಅನಾಹುತ ಆಗ್ತಾ ಇತ್ತು ಇಲ್ಲಿ. ಪೊಲೀಸರು ಯಾವುದೇ ರೀತಿಯಾಗಿ ಕ್ರಮ ಕೈಗೊಳ್ಳದಿದ್ರೆ ಪೊಲೀಸರು ಇಮಿಡಿಯೇಟ್ ಆಗಿ ಬಿಜೆಪಿಗರ ಬಳಿದಂತಹ ಪೆಟ್ರೋಲ್ ಬಾಟಲ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ನಿನ್ನೆ ಮೊಟ್ಟೆ ಎಸೆದ್ರು ಅಂತ ಹೇಳಿ ಇವತ್ತು ಇವರೇ ತಾವು ಕೂಡ ಅಂತಹದ್ದೇ ರೀತಿಯಲ್ಲಿ ಮಾರ್ಗಗಳನ್ನು ಹುಡುಕಿಕೊಂಡಿದ್ದಾರೆ. ಸೊ ಅಲ್ಲಿ ಈಗ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ? ಈಗ ಪೊಲೀಸರು ಯಾರ್ಯಾರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಜೊತೆಗೆ ಈಗ ಮೊಟ್ಟೆ ಎಸೆಯೋದು ಕಲ್ಲೆಸೆಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೇಸ್ ಆಗಿದೆಯಾ? ನವಿತಾ, ಏನು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯಿಂದ ಹೈ ಡ್ರಾಮಾವೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆ ಏನು ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರತ್ಯೇಕವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕರು ಏನಿರ್ತಾರೆ ಅವರು ಪ್ರತಿಭಟನೆ ಮುಗಿಸ್ಕೊಂಡು ನಂತರ 1 ಕಿಲೋಮೀಟರ್ ದೂರ ಇರುವಂತಹ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ಮಾಡ್ತಾರೆ. ಏಕಾಏಕಿ ಮುತ್ತಿಗೆ ಹಾಕಿದ ನಂತರ ಅಲ್ಲಿ ಇದ್ದಂತ ಪೊಲೀಸರು ಕೂಡ ತಳ್ಳಿ ಏನು ಮುಂದೆ ನುಗ್ಗಿ ಬಿಜೆಪಿ ಕಚೇರಿ ಒಳಗೆ ಕೂಡ ಹೋಗ್ತಾರೆ. ಅದೇ ವೇಳೆಗೆ ಅಲ್ಲಿದ್ದಂತ ಪೊಲೀಸ್ ವಾಹನದ ಮೇಲೂ ಕೂಡ ಕಾಂಗ್ರೆಸ್ಸಿಗರು ಮೊದಲು ಏನು ಹತ್ತಿ ಬಾವುಟವನ್ನ ಹಾರಿಸೋದಾಗಿರ್ಬೋದು, ಘೋಷಣೆ ಕೂಗೋದು, ಇದನ್ನೆಲ್ಲ ಮಾಡ್ತಾರೆ. ಇದಾದ ಬಳಿಕ ಅಲ್ಲಿ ಏನು ಬಿಜೆಪಿಯ ಕಾರ್ಯಕರ್ತರು ಕೂಡ ಜಮಾವಣೆಗೊಳ್ತಾರೆ. ಜಮಾವಣೆಗೊಂಡ ತಕ್ಷಣ ನಂತರ ಅವರು ಒಂದು ಏನು ಮೀಟಿಂಗ್ ಅನ್ನ ಮಾಡಿ ಅಲ್ಲೇ ಒಂದಿಷ್ಟು ಪ್ರತಿಭಟನೆಯನ್ನ ಮಾಡ್ತಾರೆ, ರಸ್ತೆ ತಡೆಯನ್ನ ಮಾಡ್ತಾರೆ. ಅದಾದ ಬಳಿಕ ಹಂತ ಹಂತವಾಗಿ ಅಂದ್ರೆ ಒಂದೇ ಹಂತವಾಗಿ ಪ್ರತಿಭಟನೆ ಇಳಿಯೋಲ್ಲ. ಬಿಜೆಪಿ ಕಾರ್ಯಕರ್ತರು ಏನ್ ಮಾಡ್ತಾರೆ, ನಂತರ ಕಾಂಗ್ರೆಸ್ ಏನು ಕಚೇರಿ ಇದೆ, ಕಚೇರಿಗೆ ಹಂತ ಹಂತವಾಗಿ ಮುತ್ತಿಗೆ ಹಾಕಲು ಕೂಡ ಪ್ರಯತ್ನವನ್ನ ಮಾಡ್ತಾರೆ. ಬದಲಿಗೆ ಬಂದಂತಹ ಏನು ಕಾರ್ಯಕರ್ತರು ಇದ್ದಾರೆ, ಒಂದು 25 ಜನರ ಗುಂಪು ಏನಿರುತ್ತೆ, ಆ ಗುಂಪು ಏಕಾಏಕಿ ಪೊಲೀಸರ ಬ್ಯಾರಿಗೇಟ್ ಅನ್ನ ತಳ್ಳಿ ಮುಂದೆ ಹೋಗಿ ಕಾಂಗ್ರೆಸ್ ಕಚೇರಿಗೆ ಮುನ್ನುಗ್ತಾರೆ. ಅದ್ರ ಜೊತೆಗೆ ಅಲ್ಲಿದ್ದ ಅವರು ಮೊದಲೇ ಯೋಜನೆ ಮಾಡಿ ತಂದ್ಕೊಟ್ಟಿದ್ದಂತಹ ಮೊಟ್ಟೆ ಆಗಿರ್ಬೋದು, ಕಲ್ಲಾಗಿರ್ಬೋದು, ಹಾಗೆ ಒಂದಿಷ್ಟು ಪೆಟ್ರೋಲ್ ಬಾಟಲಿಯನ್ನು ಕೂಡ ತಂದಿರ್ತಾರೆ. ಅದಾದ ಬಳಿಕ ಪೊಲೀಸರು ಕೂಡ ತಡೆಯೋದಕ್ಕೆ ಆಗದೆ ಅವರ ನಿಯಂತ್ರಣ ಮಾಡೋದಕ್ಕೂ ಮುಂದಾಗ್ತಾರೆ. ಆದ್ರೆ ಅಷ್ಟರೊಳಗಾಗಿಯೇ ಅವರು ಏನು ತಂದಿದ್ದಂತ ಮೊಟ್ಟೆಯನ್ನ ಕಾಂಗ್ರೆಸ್ ಕಚೇರಿ ಮೇಲೆ ಎಸಿತಾರೆ. ಜೊತೆಗೆ ಅಲ್ಲಿಂದಿಷ್ಟು ಕಲ್ಲನ್ನ ಬೀರ್ತಾರೆ. ಇದನ್ನ ಬಳಿಕ ಪೊಲೀಸರು ಅವರನ್ನೆಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಳ್ತಾರೆ. ಒಂದ್ ರೀತಿಯಲ್ಲಿ ಏನು ಇಲ್ಲಿ ಆ ಪೊಲೀಸರ ವೈಫಲ್ಯವೋ ಅಥವಾ ಮುಂಜಾಗ್ರತಾ ಕ್ರಮ ವಹಿಸಿಕೊಳ್ಳೋದಕ್ಕೆ ಏನು ಮಾಡಿದಂತ ಅವತರಣಿಗೆ ಈ ರೀತಿ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪೊಲೀಸರಿಗೆ ಮಾಹಿತಿ ಇದ್ರೂ ಕೂಡ ಯಾವುದೇ ರೀತಿಯ ಪರ್ಮಿಷನ್ ತಗೊಂಡ್ಕೊಂಡಿದ್ರ ಎರಡೂ ಕಡೆಯವರು ಹೇಗೆ? ನವಿತಾ, ಏನು ಮುತ್ತಿಗೆ ಇದಕ್ಕೆ ಪರ್ಮಿಷನ್ ಅನ್ನು ಯಾವ್ದು ತೆಗೆದುಕೊಂಡಿರಲ್ಲ. ಬೆಳಗ್ಗೆ ಮಾತ್ರ 2 ಕಡೆಯವರು ಅಂದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅವರು ಪ್ರತಿಭಟನೆಗೆ ಮಾತ್ರ ಪರ್ಮಿಷನ್ ತಗೊಂಡಿರ್ತಾರೆ. ಹಾಗಾಗಿ ಈ ಪೊಲೀಸರು ಕೂಡ ಈ 2 ಕಡೆನೂ ಬಿಗಿ ಭದ್ರತೆನೆ ಮಾಡ್ಕೊಂಡಿರ್ತಾರೆ. ಆದ್ರೆ ಏಕಾಏಕಿ ನುಗ್ಗಿದಂತಹ ಏನು ಕಾರ್ಯಕರ್ತರು ಇರ್ತಾರೆ, ಕಾರ್ಯಕರ್ತರು ಒಂದೇ ಬಾರಿಗೆ ನುಗ್ಗಿ ಮೊಟ್ಟೆ ಎಸೆದು ಹಾಗೆ ಕಲ್ಲನ್ನ ತೂರಿ ಕಾಂಗ್ರೆಸ್ ಕಚೇರಿಗೆ ನುಗ್ತಾರೆ. ಹಾಗಾಗಿ ಅಲ್ಲಿ ಪೊಲೀಸರು 2 ಕಡೆಯವರನ್ನ ವಶಕ್ಕೆ ಪಡೆದುಕೊಳ್ತಾರೆ. ನಂತರ ಅಲ್ಲೇ ಇದ್ದಂತ ಆಫೀಸ್ ಅಂದ್ರೆ ಕಾಂಗ್ರೆಸ್ ಕಚೇರಿಯಲ್ಲಿ ಇದ್ದಂತಹ ಏನು ಕಾರ್ಯಕರ್ತರು ಅವರು ಕೂಡ ರಸ್ತೆಗೆ ಇಳಿದು ಪ್ರತಿಭಟನೆಗೆ ಮುಂದಾಗ್ತಾರೆ. ಇದಾದ ಬಳಿಕ ಏನು ಅವರನ್ನು ಕೂಡ ಬಂಧನ ಮಾಡಿ ಸುಮೋಟೋ ಪ್ರಕರಣವನ್ನ ಕೂಡ ಈಗ ಪೊಲೀಸರು 2 ಕಡೆಯಲ್ಲೂ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಮೊದಲಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ ಅವರು ಬಿಜೆಪಿ ಕಚೇರಿಗೆ ನುಗ್ಗಿದ್ರಿಂದ ಅವರನ್ನು ಕೂಡ ಏನು ವಿಡಿಯೋ ಆಧರಿಸಿಕೊಂಡು ಯಾರ್ಯಾರಲ್ಲಿದ್ರು ಅವರನ್ನು ಕೂಡ ಬಂಧನ ಮಾಡೋದ್ರ ಜೊತೆಗೆ ಒಂದಿಷ್ಟು ಸುಮೋಟೋ ಪ್ರಕರಣವನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಏನು ಕಾಂಗ್ರೆಸ್ ಸುತ್ತಮುತ್ತಲ ಕಚೇರಿ ಸುತ್ತಮುತ್ತಲ ಇದ್ದಂತ ಅಂಗಡಿ ಮುಂಗಟ್ಟುಗಳನ್ನ ಮುಂಜಾಗ್ರತಾ ಕ್ರಮವಾಗಿ ಬಂದ್ ಮಾಡಲಾಗುತ್ತೆ. ಹಾಗೆ
ಸಾವಿರಾರು ಪೊಲೀಸರನ್ನು ಕೂಡ ಈಗ ಏನು ಕಾಂಗ್ರೆಸ್ ಕಚೇರಿಯ ಸುತ್ತಮುತ್ತ ಈಗ ನಿಯೋಜನೆ ಮಾಡಿರೋದು. ಒಟ್ಟಿನಲ್ಲಿ ಈ ಹೈಡ್ರಾಮಾದಿಂದಾಗಿ ಶಿವಮೊಗ್ಗದ ಜನರು ಕೂಡ ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣಕ್ಕೆ ಒಳಗಾಗಿದ್ದಂತೂ ನಿಜ. ಯಾಕಂದ್ರೆ ಕೆಲವು ಏನು ಕಿಡಿಗೇಡಿಗಳಿಂದ ನಡೆದಂತ ಈ ಕೃತ್ಯ ಏನಿದೆ, ಈ ಕೃತ್ಯದಿಂದ ಒಂದು ರೀತಿಯಲ್ಲಿ ಶಿವಮೊಗ್ಗದ ಜನರು ಕೂಡ ಭಯಭೀತರಾಗಿದ್ರು. ಯಾಕಂದ್ರೆ ಅವ್ರು ತಂದಂತ ಪೆಟ್ರೋಲ್ ಬಾಟಲ್ಗಳಾಗಿರ್ಬೋದು, ಹಾಗೆ ಮೊಟ್ಟೆ ಆಗಿರ್ಬೋದು, ಹಾಗೆ ಕಲ್ಲು ತೂರಾಟ ಇವೆಲ್ಲವನ್ನು ಗಮನಿಸಿದಂತ ಏನು ಜನರು ಇಲ್ಲೊಂದು ರೀತಿಯಲ್ಲಿ ಭಯಭೀತರಾಗಿದ್ರು. ಹಾಗಾಗಿ ಸದ್ಯ ಈಗ ಪೊಲೀಸರು ಎಲ್ಲಾ ಕಡೆಯಿಂದಲೂ ಕೂಡ ಕಾಂಗ್ರೆಸ್ ಕಚೇರಿ ಹಾಗೆ ಬಿಜೆಪಿ ಕಚೇರಿ ಎರಡೂ ಕಚೇರಿಗಳಿಗೂ ಬಿಗಿ ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ KSRP ಆಗಿರ್ಬೋದು, ಹಾಗೆ ಏನು DR ಆಗಿರ್ಬೋದು, ಎಲ್ಲಾ ಪೊಲೀಸ್ ಸಿಬ್ಬಂದಿಗಳನ್ನ ಈಗ ನಿಯೋಜನೆ ಮಾಡಿದ್ದಾರೆ. ಹಾಗೆ ಸುತ್ತಮುತ್ತಲೇ ಬ್ಯಾರಿಗೇಡ್ ಹಾಕಿ ಯಾರು ಒಳಗೆ ಹೋಗದಂತೆ ಕೂಡ ಈಗ ವ್ಯವಸ್ಥೆನ ಮಾಡ್ಕೊಂಡಿದ್ರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಮುಂದಿನ ದಿನಗಳಲ್ಲಿ, ಅಂದ್ರೆ ಈ ಏನು ಪ್ರತಿಭಟನೆಗಳು ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈಗ ಪೆಟ್ರೋಲ್ ಬಾಟಲ್ ಕೂಡ ಹಿಡ್ಕೊಂಡು ಬಂದಿದ್ರು, ಅಲ್ಲಿ ಏನಾಗುತ್ತೆ ಕಾದ್ ನೋಡಿ. ಥ್ಯಾಂಕ್ ಯು ಸೋ ಮಚ್ ವಿನಯ್ ಡೀಟೇಲ್ಸ್ಗೆ.